ನಮಸ್ಕಾರ ಸ್ನೇಹಿತರೆ. ಇಷ್ಟು ರುಚಿಯಾಗಿರುವಂಥ ಫಿಶ್ ಫ್ರೈಯನ್ನು ನೀವು ಯಾವ ಹೋಟೆಲ್ ಕೂಡ ತಿಂದಿರಲಿಕ್ಕಿಲ್ಲ ಅನಿಸುತ್ತೆ. ಅಷ್ಟು ಅದ್ಭುತವಾಗಿ ರುಚಿಯಾಗಿರುವಂಥ ಈ ರೀತಿಯ ಫಿಶ್ ಫ್ರೈಯನ್ನು ಮಾಡೋದು ಹೇಗೆ ಅಂತ ನೋಡೋಣವಾ? ಮೊದಲಿಗೆ ನಮ್ಮ ಚಾನಲನ್ನು ಯಾರಾದರೂ ಹೊಸಬರು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಯಾವುದೇ ರೀತಿ ಕೋಟಿಂಗನ್ನು ಬಿಟ್ಕೊಳ್ಳಲ್ಲ. ಎಷ್ಟು ಚೆನ್ನಾಗಿ ಈ ಫಿಶ್ ಫ್ರೈ ರೆಡಿ ಆಗುತ್ತೆ. ನಾವು ಮನೆಯಲ್ಲೇ ಮಸಾಲೆಯನ್ನು ತಯಾರಿಸಿ ಮಾಡುವಂಥ ಈ ಫಿಶ್ ಫ್ರೈ ತುಂಬಾ ರುಚಿಯಾಗಿ, ತುಂಬಾ ಟೇಸ್ಟಿಯಾಗಿ, ಹಾಗೆ ಹೆಲ್ದಿಯಾಗಿ ಮಾಡುವಂಥ ಈ ಫಿಶ್ ಫ್ರೈಯನ್ನು ಒಮ್ಮೆ ಆದರೂ ನೀವು ಟ್ರೈ ಮಾಡಲೇಬೇಕು. ಬನ್ನಿ ಇದನ್ನು ಮಾಡೋದು ಹೇಗೆ ಅಂತ ನೋಡ್ಕೊಬರೋಣ. ಮೊದಲಿಗೆ ನಾವು ಮಸಾಲೆಯನ್ನು ರೆಡಿ ಮಾಡಿಕೊಳ್ಳುವ. ನಾನಿಲ್ಲಿ ಒಂದು 10 ಬ್ಯಾಡ್ಗೆ ಮೆಣಸಿನಕಾಯಿ, ಹಾಗೆ ಒಂದು ಸಣ್ಣ ಲಿಂಬೆಹಣ್ಣೆ ಗಾತ್ರದ ಹುಣಸೆಹಣ್ಣು, 1 ಇಂಚು ಶುಂಠಿ, ಒಂದು 10 ಬೆಳ್ಳುಳ್ಳಿ, 10 ಎಸ್ಲು ಬೆಳ್ಳುಳ್ಳಿ, 1 ಟೀ ಸ್ಪೂನು ಜೀರಿಗೆ, 1 ಸ್ಪೂನು ಧನಿಯಾ, ಹಾಗೆ 1/4 ಸ್ಪೂನು ಕಾಳು ಮೆಣಸು, ಇಷ್ಟನ್ನು ತಗೊಂಡಿದ್ದೇನೆ. ಇದನ್ನು ಈಗ ನಾನು ಮೀನನ್ನು ತೊಳೆದು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೇನೆ ನೋಡಿ. ಇವಾಗ ಮೀನು ಕ್ಲೀನ್ ಮಾಡಿ ತೊಳೆದೆಲ್ಲ ತಗೊಂಡು ಬಂದು ಇಟ್ಕೊಂಡಿದ್ದೀನಿ. ಮಸಾಲೆಯನ್ನು ಮಿಕ್ಸಿ ಜಾರಲ್ಲಿ ಹಾಕ್ಕೊಳ್ಳುವ. ನಿಮಗೆ ಖಾರ ಜಾಸ್ತಿ ಬೇಕು ಅನ್ನೋರು ಮೆಣಸಿನಕಾಯನ್ನು ಜಾಸ್ತಿ ಕೂಡ ಮಾಡಿಕೊಳ್ಳಿ. ಸ್ಪೈಸಸನ್ನು ಕೂಡ ಹಾಕಿ ಮಾಡ್ತಾರೆ, ಬಟ್ ಈ ರೀತಿ ಮಸಾಲೆಯನ್ನು ರೆಡಿ ಮಾಡಿದರೆ ಕೂಡ ಖಂಡಿತ ನಿಮಗೆ ಈ ರುಚಿ ತುಂಬಾ ಅದ್ಭುತವಾಗಿ ಬರುತ್ತೆ. ಸ್ಪೈಸಸ್ ಹಾಕಿ ಮಾಡೋದಕ್ಕಿಂತ ಇದು ಡಿಫ್ರೆಂಟಾಗಿ ಬರುತ್ತೆ. ನಿಮಗೆ ಅಷ್ಟು ಚೆನ್ನಾಗಿರುತ್ತೆ ಈ ಮಸಾಲೆ. ಕೋಟಿಂಗ್ ಎಲ್ಲ ತುಂಬ ಚೆನ್ನಾಗಿ ಮೀನಿಗೆ ಅಂಟ್ಕೊಳ್ಳುತ್ತೆ. ಇವಾಗ ಎಲ್ಲವನ್ನು ಕೂಡ ನಾನು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡಿದ್ದೀನಿ. ಈಗ ಇದಕ್ಕೆ ತುಂಬ ನೀರು ಹಾಕಿ ನೀವು ಮಸಾಲೆ ಥರ ರುಬ್ಲಿಕ್ಕೆಲ್ಲ ಹೋಗಬೇಡಿ. ಸ್ವಲ್ಪನೇ ನೀರು ಹಾಕಿ ಇದು ಈ ರೀತಿ ಗಟ್ಟಿಯಾಗಿ ಬೇಕು ನಮಗೆ ಮಸಾಲೆ. ಅಂದರೆ ನಾವು ಈ ರೀತಿ ಇದನ್ನು ತುಂಬ ಎಷ್ಟಾಗುತ್ತೋ ಅಷ್ಟು ಗಟ್ಟಿಯಾಗಿ ರುಬ್ಕೊಳ್ಬೇಕು. ಯಾಕಂದರೆ ತುಂಬ ನೀರಾದರೆ ಮೀನಿಗೆ ಕೋಟಿಂಗ್ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ನೋಡ್ಕೊಳ್ಳಿ. ನೀವು ಉಪ್ಪು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಒಂದು ಅರ್ಧ ಸ್ಪೂನು ಟರ್ಮರಿಕ್ಕು, ಹಾಗೆ ನಾನು 3 ಟೇಬಲ್ ಸ್ಪೂನು ಕಾರ್ನ್ಫ್ಲೋರನ್ನು ತಗೊಳ್ತಾ ಇದ್ದೀನಿ. ಕಾರ್ನ್ಫ್ಲೋರ್ ಹಾಕಬೇಕು, ಇಲ್ಲ ಅಂತಂದರೆ ನಮ್ಮ ಕೋಟಿಂಗ್ ಅಂಟ್ಕೊಳ್ಳಲ್ಲ ಮೀನಿಗೆ. ಇವಾಗ ಎಲ್ಲವನ್ನು ಹಾಕಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಸಾಲೆಯನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ. ಈ ರೀತಿ ಮಸಾಲೆ ಮಾಡಿ ಮೀನು ಫ್ರೈ ಮಾಡಿದಾಗ ತುಂಬಾ ಟೇಸ್ಟಿಯಾಗಿರುತ್ತೆ ಮತ್ತು ತುಂಬಾ ಅದ್ಭುತ. ಆ ರುಚಿಯನ್ನು ನೀವು ಯಾವತ್ತೂ ಮರೆಯಲ್ಲ ಅನಿಸುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಇವಾಗ ಎಲ್ಲ ಮಸಾಲೆನ ನಾವು ಈ ರೀತಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳುವ. ನಿಮಗೆ ಟೈಮ್ ಇಲ್ಲ ಅಂತಾದರೆ ಚಿಲ್ಲಿ ಪೌಡ್ರನ್ನು ಹಾಕಿ, ಹಾಗೆ ಧನಿಯಾ ಪೌಡ್ರು, ಜೀರಾ ಪೌಡ್ರು ಎಲ್ಲ ಪೌಡ್ರನ್ನು ಹಾಕಿ ಸ್ವಲ್ಪ ಹುಣಸೆಹಣ್ಣನ್ನು ನೆನೆಸಿ ರಸವನ್ನು ಹಾಕ್ಬೋದು. ಇಲ್ಲಾಂದರೆ ಲಿಂಬೆಹಣ್ಣು ಕೂಡ ಹಾಕಿ ನೀವು ಆ ರೀತಿಯೂ ಮಾಡ್ಕೊಳ್ಬೋದು. ಆದರೆ ಈ ರೀತಿ ಮಸಾಲೆ ರುಬ್ಬಿ ಮಾಡಿದಾಗ ಅದರ ಟೇಸ್ಟೇ ಬೇರೆ ಥರ ಬರುತ್ತೆ, ತುಂಬಾ ಚೆನ್ನಾಗಿ ಬರುತ್ತೆ. ಇವಾಗ ಮೀನನ್ನು ನೀವು ಈ ರೀತಿ ಮಧ್ಯ ಗೀಟಾಗಿ ಕಟ್ ಮಾಡಿ ಇಟ್ಕೊಳ್ಬೇಕಾಗುತ್ತೆ. ಆವಾಗ ಆ ಮಸಾಲೆ ಅನ್ನೋದು ಮೀನಿನ ಒಳಗಡೆ ಎಲ್ಲ ಹೋಗುತ್ತೆ, ಚೆನ್ನಾಗಿ ಟೇಸ್ಟನ್ನು ಕೊಡುತ್ತೆ ಆವಾಗ. ಹಾಗಾಗಿ ಇವಾಗ ಎಲ್ಲ ಮೀನಿಗೂ ನಾನು ಇದೇ ರೀತಿ ಮಸಾಲೆಯನ್ನು ಅಪ್ಲೈ ಮಾಡ್ಕೊಳ್ತೀನಿ. ಅಪ್ಲೈ ಮಾಡಿರುವಂಥ ಮೀನನ್ನು ಒಂದು ಸೈಡಲ್ಲಿ ಇಟ್ಕೊಳ್ಳುವ. ಮೀನಿನ ಹೊಟ್ಟೆಯ ಒಳಗಡೆ ಭಾಗ ಎಲ್ಲದಕ್ಕೂ ನಾವು ಮಸಾಲೆಯನ್ನು ತುಂಬಬೇಕು. ಮಸಾಲೆ ಇಷ್ಟೇ ಹದದಲ್ಲಿ ಇರಲಿ. ತುಂಬ ನೀರಾದರೆ ಮಸಾಲೆ ಕೋಟಿಂಗ್ ಬರಲ್ಲ, ಮೀನಿಗೆ ಅಂಟ್ಕೊಳ್ಳಲ್ಲ. ಹಾಗಾಗಿ ಮಸಾಲೆ ಕೋಟಿಂಗು ಇಷ್ಟು ಹದದಲ್ಲಿದ್ದರೆ ಖಂಡಿತ ನಿಮ್ಮ ಯಾವುದೇ ಕೋಟಿಂಗ್ ಬಿಟ್ಕೊಳ್ಳಲ್ಲ, ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ ನಾನಿಲ್ಲಿ ಕಟ್ ಮಾಡಿದ್ದೀನಲ್ಲ, ಅದ್ರ ಒಳಗಡೆ ಎಲ್ಲ ತುಂಬ್ತಾ ಇದ್ದೀನಿ. ಯಾಕಂದರೆ ಆ ಮೀನು ಆವಾಗ ನಾವು ತಿನ್ನಬೇಕಾದ್ರೆ ತುಂಬ ಟೇಸ್ಟಿಯಾಗಿರುತ್ತೆ, ಮಸಾಲೆ ಎಲ್ಲ ಅದರೊಳಗಡೆ ಹೋದರೆ. ಹಾಗಾಗಿ ನಾವು ಆ ರೀತಿ ಮಾಡ್ಕೋಬೇಕು. ಹಾಗೆ ಅದರ ಹೊಟ್ಟೆ ಒಳಗಡೆ ಭಾಗ ಎಲ್ಲವೂ ಕೂಡ ನಾವು ಮಸಾಲೆಯನ್ನು ತುಂಬಬೇಕು. ಈಗ ಉಳಿದಿರೋ ಮೀನುಗಳೆಲ್ಲವೂ ಅದೇ ರೀತಿ ಮಾಡ್ಕೊಳ್ಳುವ. ನೀವು ಯಾವುದೇ ಮೀನು ತಂದರೂ ಇದೇ ರೀತಿಯಲ್ಲಿ ಮಸಾಲೆ ರೆಡಿ ಮಾಡಿಕೊಂಡು ಇದೇ ರೀತಿ ಫ್ರೈಯನ್ನು ಮಾಡ್ಕೊಳ್ಬೋದು, ತುಂಬಾ ಚೆನ್ನಾಗಿರುತ್ತೆ.
ನಾವು ಮೀನನ್ನು ಈ ರೀತಿ ಮಾಡಿ ಹಾಕಿದಾಗ ಆ ಕಟ್ ಮಾಡಿರೋ ಭಾಗ ಎಲ್ಲ ಓಪನ್ ಆಗುತ್ತೆ ಅಲ್ವಾ, ಆವಾಗ ಅದರ ಒಳಗಡೆ ಎಲ್ಲ ನಾವು ಮಸಾಲೆನ ಹಾಕ್ಕೊಳ್ಬೋದು. ನೀಟಾಗಿ ನಾವು ಮಸಾಲೆನ ಹಾಕ್ಕೊಳ್ಬೇಕಾಗುತ್ತೆ, ಎಲ್ಲ ಕಡೆ ಅಪ್ಲೈ ಮಾಡ್ಕೋಬೇಕು. ಈಗ ಮಸಾಲೆನ ಅಪ್ಲೈ ಮಾಡಿರುವಂಥ ಮೀನನ್ನು ನಾನು ಒಂದು ತಟ್ಟೆಯಲ್ಲಿ ಹಾಕಿ ಎತ್ತಿಟ್ಕೊಳ್ತೀನಿ. ಎಲ್ಲ ಮೀನನ್ನು ಕೂಡ ನಾನು ತಟ್ಟೆಯಲ್ಲಿ ಹಾಕ್ಕೊಳ್ತೀನಿ. ಮಸಾಲೆನ ನೀವು ಮಿಕ್ಸ್ ಮಾಡಬೇಕಾದ್ರೆ ಜಾಸ್ತಿ ನೀರನ್ನು ಸೇರಿಸ್ಲಿಕ್ಕೆ ಹೋಗಬೇಡಿ, ಹಾಗೆ ರುಬ್ಬಬೇಕಾದ್ರೂ ಜಾಸ್ತಿ ನೀರನ್ನು ಸೇರಿಸಬೇಡಿ. ಈಗ ಮಾಡಿದ್ದೀನಲ್ಲ ಇದೇ ಹದದಲ್ಲಿದ್ದರೆ ಕರೆಕ್ಟಾಗಿ ನಿಮಗೆ ಮೀನು ಫ್ರೈ ರೆಡಿ ಆಗುತ್ತೆ. ಇವಾಗ ಮಸಾಲೆ ಹಾಕಿರೋ ಎಲ್ಲ ಮೀನನ್ನು ಒಂದು ತಟ್ಟೆಯಲ್ಲಿ ಹಾಕಿ ಸೈಡಲ್ಲಿ ಎತ್ತಿಟ್ಕೊಳ್ಳೋಣ. ಇದನ್ನು ಮಿನಿಮಮ್ 1 ಅವರ್ ಆದರೂ ಬಿಡಿ, ಆವಾಗ ಮೀನು ಫ್ರೈ ತುಂಬ ಚೆನ್ನಾಗಿ ಬರುತ್ತೆ. ನಿಮಗೆ ಟೈಮ್ ಇಲ್ಲ ಅಂದರೆ ಒಂದು ಹಾಫ್ ಆನ್ ಅವರ್ ಆದರೂ ಬಿಡಲಿಕ್ಕೆ ಟ್ರೈ ಮಾಡಿ. ಅದು ಆಗಲಿಲ್ಲ ಅಂದರೆ 15 ಮಿನಿಟ್ಸ್ ಅಂತೂ ಖಂಡಿತ ಬಿಡಲೇಬೇಕು, ಯಾಕಂದರೆ ಮೀನಿಗೆ ನಮ್ಮ ಮಸಾಲೆ ಎಳ್ಕೋಬೇಕು. ಇವಾಗ ನಾನು 1 ಅವರ್ ಬಿಟ್ಟಿದ್ದೀನಿ. ನಾನು ಒಲೆ ಮೇಲೆ ಬಿಸಿ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಒಂದು 3-4 ಟೇಬಲ್ ಸ್ಪೂನ್ ಎಣ್ಣೆ ಕೂಡ ಹಾಕ್ಕೊಂಡಿದ್ದೀನಿ. ಎಣ್ಣೆ ಬಿಸಿಯಾಗಿದೆ. ಇವಾಗ ನಮ್ಮ ಮೀನು ಫ್ರೈಯನ್ನು ನಾವು ಹಾಕ್ಕೊಳ್ಳುವ. ನಾನಿಲ್ಲಿ 1 ಅವರ್ ಬಿಟ್ಟು ಆಮೇಲೆ ಮೀನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. 1 ಅವರ್ ಬಿಟ್ಟಾಗ ನಮಗೆ ತುಂಬ ಚೆನ್ನಾಗಿ ಮೀನು ಫ್ರೈ ರೆಡಿ ಆಗುತ್ತೆ, ಯಾಕಂದರೆ ಅದು ಮಸಾಲೆಯನ್ನೆಲ್ಲ ಅಬ್ಸರ್ವ್ ಮಾಡ್ಕೊಂಡಿರುತ್ತೆ ಅಲ್ವಾ, ಆವಾಗ ಮೀನು ಫ್ರೈ ತುಂಬ ಟೇಸ್ಟಿಯಾಗಿ ಬರುತ್ತೆ. ಅದಕ್ಕೋಸ್ಕರ ಜಾಸ್ತಿ ಟೈಮ್ ಇಲ್ಲ ಅನ್ನೋರು ಒಂದು ಅರ್ಧ ಗಂಟೆ ಆದರೂ ಬಿಟ್ಟು ಮಾಡ್ಕೊಳ್ಳಿ. ಇವಾಗ ನಾನು ಇದನ್ನು ಒಂದು ಸೈಡ್ ಫುಲ್ಲು ಕಾಯೋ ತನಕ ಬಿಡಬೇಕು, ಆಮೇಲೆ ಇದನ್ನು ಉಲ್ಟಾ ಹಾಕ್ಕೊಳ್ಬೇಕು. ಇದಕ್ಕೆ ತುಂಬ ಕೂಡ ಎಣ್ಣೆ ಹಾಕಲಿಕ್ಕೆ ಹೋಗಬೇಡಿ. ತವಾ ಫ್ರೈ ಅಂದರೆ ಸ್ವಲ್ಪ ಎಣ್ಣೆ ಹಾಕಿದರೆ ಸಾಕಾಗುತ್ತೆ. ನೀವು ಡೀಪ್ ಫ್ರೈ ಮಾಡ್ತೀರಾ ಅಂದರೆ ಎಣ್ಣೆ ಜಾಸ್ತಿ ಹಾಕ್ಕೊಂಡು ಕೂಡ ಮಾಡ್ಕೊಳ್ಬೋದು. ಇವಾಗ ಒಂದು ಸೈಡ್ ಚೆನ್ನಾಗಿ ಬೆಂದಿದೆ ನೋಡಿ. ಇನ್ನೊಂದು ಸರಿ ಇದನ್ನ ಒಂದು ಸೈಡ್ ಫ್ರೈ ಆಗಿದೆ, ಇನ್ನೊಂದು ಸೈಡ್ ಉಲ್ಟಾ ಹಾಕ್ಕೊಳ್ಳೋಣ. ಇವಾಗ ಎರಡನ್ನು ಕೂಡ ನಾನು ಉಲ್ಟಾ ಹಾಕ್ಕೊಳ್ತೀನಿ. ಇವಾಗ ಇನ್ನೊಂದು ಕೂಡ ನಾವು ಉಲ್ಟಾ ಹಾಕ್ಕೊಳ್ಳೋಣ. ಜಾಸ್ತಿ ಹೊತ್ತು ಬೇಯಿಸಬೇಕು ಅಂತ ಇಲ್ಲ, ಮೀನು ಬೇಗನೆ ಬೆಂದ್ಕೊಳ್ಳುತ್ತೆ. ಒಂದು 5 ನಿಮಿಷದಲ್ಲೇ ನಮ್ಮ ಮೀನು ರೆಡಿ ಆಗುತ್ತೆ. ಹೈ ಫ್ಲೇಮಲ್ಲಿ ಇಡ್ಲಿಕ್ಕೆ ಹೋಗಬೇಡಿ, ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ. ಯಾಕಂದರೆ ಹೈ ಫ್ಲೇಮಲ್ಲಿ ಇಟ್ಟಾಗ ಮೀನು ಕೆಲವೊಂದು ಸಲ ಫುಲ್ಲು ಸೀದೋಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನಾವು ತುಂಬ ಎಣ್ಣೆ ಹಾಕಿರಲ್ಲ ಅಲ್ವಾ, ಡೀಪ್ ಫ್ರೈ ಮಾಡ್ತಾ ಇಲ್ಲ ಅಲ್ವಾ, ಹಾಗಾಗಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡ್ರೆ ಸಾಕಾಗುತ್ತೆ. ಇವಾಗ ಇನ್ನೊಂದು ಸೈಡ್ ಕೂಡ ನಾವು ಚೆನ್ನಾಗಿ ಇದನ್ನು ಕಾಯಿಸಿ ಇವಾಗ ಬೆಂದಿದೆ ನೋಡಿ. ಎರಡೂ ಸೈಡ್ ಕೂಡ ಬಾಯ್ಲ್ ಆಗಿದೆ. ಇದನ್ನ ಎತ್ಕೊಳ್ಳೋಣ. ಇವಾಗ ಎಲ್ಲವನ್ನೂ ಕೂಡ ನಾನು ಇದೇ ರೀತಿ ರೆಡಿ ಮಾಡ್ಕೊಂಡು ಬರ್ತೀನಿ. ಇದನ್ನು ಕೂಡ ಒಂದು ತೆಗೆದು ತಟ್ಟೆಯಲ್ಲಿ ಹಾಕ್ಕೊಳ್ಳುವ. ಇವಾಗ ಎಲ್ಲವನ್ನು ಕೂಡ ನಾನು ರೆಡಿ ಮಾಡ್ಕೊಂಡು ಬಂದೆ. ನೋಡಿದ್ರಲ್ವಾ ಅದ್ಭುತವಾದ ಮೀನು ಫ್ರೈಯನ್ನು ಹೇಗೆ ಮಾಡೋದು ಅಂತ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ, ಹಾಗೆ ಒಂದು ಕಮೆಂಟ್ ಹಾಕೋದನ್ನು ಕೂಡ ಮರಿಬೇಡಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು. ಬಾಯ್ ಬಾಯ್.